ಈ ಹಾರ್ಟ್ ಅಟ್ಯಾಕ್ ಅಂದರೆ ಏನು? ಯಾವುದೇ ನಮ್ಮ ದೇಹದ ಒಂದು ಭಾಗ ಜೀವಂತ ಇರಬೇಕು ಅಂದರೆ ಅದಕ್ಕೆ ಎರಡು ಬೇಕು. ಒಂದು ನ್ಯೂಟ್ರಿಷನ್, ಇನ್ನೊಂದು ಆಕ್ಸಿಜನ್. ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್, 3 ವೆಸಲ್ಸ್ ಒಂದೇ ಸಾರಿ ಬ್ಲಾಕ್ ಆಯಿತು ಅಂದರೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ ನಾವು. ಹೃದಯ ನಿಂತು ಹೋಗುತ್ತೆ, ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ ನಾವು. ನಮಸ್ಕಾರ. ಹೃದಯಾಘಾತದ ಬಗ್ಗೆ ತಪ್ಪು ಮಾಹಿತಿಗಳು ಬರ್ತಾ ಇರ್ತವೆ. ಈಚೀಚೆಗಂತೂ ಯಂಗ್ಸ್ಟರ್ಸು ಹಾರ್ಟ್ ಅಟ್ಯಾಕಿ ಸತ್ತೋಗೋದನ್ನು ನಾವು ನೋಡ್ತೀವಿ, 32, 33. ಈ ಹಾರ್ಟ್ ಅಟ್ಯಾಕ್ ಅಂದರೆ ಏನು? ಹೃದಯಾಘಾತ ನೋಡಿ, ಹೃದಯ ನಮ್ಮ ಎದೆಯ ಎಡಭಾಗದಲ್ಲಿ ನಮ್ಮ ಮುಷ್ಟಿಯಷ್ಟಿರುತ್ತೆ. ಈ ಹೃದಯ ಸಡನ್ನ ನಿಂತೋಗುತ್ತೆ, ಹೃದಯ ಸ್ತಂಭನ ಅಂತೀವಿ ನಾವು. ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ ನಾವು. ಕಾರ್ಡಿಯಾಕ್ ಹೃದಯ ಹೊಡಿತಾ ಹಂಗೆ ಫೇಲ್ ಆಗಿಬಿಡುತ್ತೆ, ಅದು ಹಾರ್ಟ್ ಫೇಲ್ಯೂರ್ ಅಂತೀವಿ. ಬಟ್ ಎಲ್ಲದಕ್ಕೂ ನಾವು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು ಅಂತ ಭಾಳ ಜನ ಮಾತಾಡ್ಕೋತಾರೆ. ಇದಕ್ಕೆ ಭಾಳ ಸಿಂಪಲ್ಲಾಗಿ ನಿಮಗೆ ಹೇಳಬೇಕು ಅಂದರೆ ಒಂದೊಂದಕ್ಕೂ ಒಂದೊಂದು ಎಕ್ಸ್ಪ್ಲನೇಷನ್ ಇದೆ. ಹೃದಯಾಘಾತ ಅಂದರೆ ಹಾರ್ಟ್ ಅಟ್ಯಾಕ್ ಅಂದರೆ ಸಡನ್ನಾಗಿ ಎದೆ ನೋವು ಬಂತು, ಹಾಸ್ಪಿಟ್ಲಿಗೆ ಹೋಗೋಷ್ಟೊತ್ತಿಗೆ ತೀರ್ಕೊಂಡಿದ್ರು ದಾರಿಯಲ್ಲೇ, ಅಥವಾ ಎಷ್ಟೋ ಸಾರಿ ನಮ್ಮ ಹಾಸ್ಪಿಟ್ಲಿಗೆ ಬರೋ ಅಷ್ಟೊತ್ತಿಗೆ ಸತ್ತೋಗಿರ್ತಾರೆ. ಬ್ರಾಡ್ ಡೆಡ್ ಅಂತೀವಿ ನಾವು. ಕಾರಣ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಂತ. ಈ ಹಾರ್ಟ್ ಅಟ್ಯಾಕ್ ಅಂದರೆ ಏನು ಅಂದರೆ ನಿಮಗೆ ಸರಳವಾಗಿ ಅರ್ಥ ಆಗಬೇಕು ಅಂತ, ಅರ್ಥ ಆಗುವ ರೀತಿಯಲ್ಲಿ ನಾನು ಹೇಳಬೇಕು ಅಂದರೆ ನೋಡಿ, ನನ್ನ ಬೆರಳು ಜೀವಂತ ಇದೆ, ಪಿಂಕ್ ಇದೆ, ವೈಟ್ ಇದೆ. ಇದು ಯಾವುದೇ ನಮ್ಮ ದೇಹದ ಒಂದು ಭಾಗ ಜೀವಂತ ಇರಬೇಕು ಅಂದರೆ ಅದಕ್ಕೆ ಎರಡು ಬೇಕು. ಒಂದು ನ್ಯೂಟ್ರಿಷನ್ನು, ಇನ್ನೊಂದು ಆಕ್ಸಿಜನ್ನು. ಇವೆರಡೂ ಕೂಡ ರಕ್ತನಾಳಗಳು ಅಲ್ಲಿಗೆ ತಲುಪಿಸ್ತವೆ. ಇವಾಗ ನನ್ನ ಬೆರಳು ಜೀವಂತ ಇರಬೇಕಾದ್ರೆ 2 ಬ್ಲಡ್ ವೆಸಲ್ ಇದೆ, ಡಿಜಿಟಲ್ ವೆಸಲ್ ಅಂತೀವಿ. ಈ ಕಡೆ ಒಂದಿದೆ, ಈ ಕಡೆ ಒಂದಿದೆ. ಇವೆರಡನ್ನು ನಾನು ಬ್ಲಾಕ್ ಮಾಡಿಬಿಟ್ಟ ಅಂದರೆ, ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಬಿಟ್ಟುಬಿಟ್ಟ ಅಂದರೆ 4 ಅವರ್ಸ್ ಆದಮೇಲೆ, 3 to 4 ಅವರ್ಸ್ ಆದಮೇಲೆ ಈ ಬೆರಳು ಕಪ್ಪಗಾಗುತ್ತೆ. ಅದನ್ನು ನಾವು ಗ್ಯಾಂಗ್ರೀನ್ ಅಂತೀವಿ. ಯಾಕೆ ಹಂಗಾಯಿತು ಅಂದರೆ ಈ ರಕ್ತನಾಳಗಳನ್ನ ಬ್ಲಾಕ್ ಮಾಡಿದಾಗೆ ಈ ಬೆರಳಿಗೆ ಆಹಾರ ಸಿಗಲ್ಲ, ಆಕ್ಸಿಜನ್ ಸಿಗೋದಿಲ್ಲ. ಅದನ್ನು ನಾವು ಗ್ಯಾಂಗ್ರೀನ್ ಅಂತೀವಿ. ಆವಾಗ ಬೆರಳನ್ನು ತೆಗಿಬೇಕಾಗತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ಹೃದಯ ಅದಕ್ಕೂ ಕೂಡ ಆಹಾರ ಬೇಕು. 3 ಬ್ಲಡ್ ವೆಸಲ್ಸ್ ಇರ್ತವೆ, ಕರೋನರಿ ವೆಸಲ್ಸ್ ಅಂತೀವಿ, ಲೆಫ್ಟ್ ಆ್ಯಂಡ್ ರೈಟ್ ಅಂದು ಸರ್ಕಂಫ್ಲೆಕ್ಸ್ ಅಂತೀವಿ ನಾವು. ಆ ರಕ್ತನಾಳ ಬ್ಲಾಕ್ ಆದರೆ, ಯಾಕೆ ಬ್ಲಾಕ್ ಆಯಿತು ಅಂತ ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಬೈ ಚಾನ್ಸ್ ಬ್ಲಾಕ್ ಆಯಿತು ಅಂದರೆ ಅಲ್ಲಿ ರಬ್ಬರ್ ಬ್ಯಾಂಡ್ ಹಾಕೋಕ್ಕಾಗಲ್ಲ ಬಿಡಿ, ನಿಮ್ಗೊಂದು ಉದಾಹರಣೆ ಕೊಟ್ಟೆ ನಾನು. ಅದು ಬ್ಲಾಕ್ ಆಯಿತು ಅಂದರೆ ಹೃದಯದ ಒಂದು ಭಾಗ ಸತ್ತೋಗುತ್ತೆ. ಅದನ್ನು ನಮ್ಮ ಭಾಷೆಯಲ್ಲಿ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಂತೀವಿ ನಾವು. ಮಯೋಕಾರ್ಡಿಯಮ್ ಅಂದರೆ ಹಾರ್ಟ್ ಮಸಲ್ ಅಂತ. ನಮ್ಮ ದೇಹದಲ್ಲಿ 650ಕ್ಕಿಂತಲೂ ಹೆಚ್ಚು ಮಾಂಸಖಂಡಗಳಿದ್ದಾವೆ. ಅದಕ್ಕೆ ಬೇರೆ ಹೆಸರಿದೆ, ಬೈಸೆಪ್ಸು, ಟ್ರೈಸೆಪ್ಸು. ಈ ಮಸಲ್ಗಳು ಸಾಯಬೇಕಾದ್ರೆ ಟೈಮ್ ಹಿಡಿಯುತ್ತೆ. ಆದರೆ ಹೃದಯದ ಮಸಲು ಅದು ಸ್ಪೆಷಲ್ ಮಸಲು, ಮಯೋಕಾರ್ಡಿಯಮ್ ಅಂತೀವಿ ನಾವು. ಅದು ಇನ್ಫಾರ್ಕ್ಷನ್ ಆಗಬೇಕಾದ್ರೆ 5 ನಿಮಿಷ ಸಾಕು. ಸೊ ರಕ್ತನಾಳ ಬ್ಲಾಕ್ ಆದರೆ ಅದು ಮಸಲ್ ಸತ್ತೋಗುತ್ತೆ. ಅದನ್ನು ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಂತೀವಿ. ಆ ಸಮಯದಲ್ಲಿ ಪೇಷಂಟ್ಗೆ ಎದೆ ನೋವು ಬರುತ್ತೆ, ಅದನ್ನು ಹಾರ್ಟ್ ಅಟ್ಯಾಕ್ ಅಂತೀವಿ. 3 ವೆಸಲ್ಸ್ ಒಂದೇ ಸಾರಿ ಬ್ಲಾಕ್ ಆಯಿತು ಅಂದರೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ ನಾವು. ಹೃದಯ ನಿಂತು ಹೋಗುತ್ತೆ, ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ ನಾವು. ಏನಕ್ಕೆ ಕಾರಣ? ಯಾಕೆ ಡಾಕ್ಟ್ರೇ ಈ ಹೃದಯದ ರಕ್ತನಾಳಗಳು ಬ್ಲಾಕ್ ಆದೋ? ಭಾಳ ಇಂಪಾರ್ಟೆಂಟ್ ಕಾರಣ ಅಥೆರೋಸ್ಕ್ಲಿರೋಸಿಸ್ ಅಂತೀವಿ ನಾವು. ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ, ಒಂದೇ ದಿನಕ್ಕೆ ಜಾಸ್ತಿ ಆಗಲ್ಲ, ಚಿಕ್ಕ ಹುಡುಗನಾಗಿದ್ದರೂ ಕೂಡ ಚೆಬ್ಬಿಯಾಗಿದ್ದರೆ, ವೆಯ್ಟ್ ಜಾಸ್ತಿ ಇದ್ದರೆ ಅಂಥವರಿಗೆ ಹೃದಯಾಘಾತ. ತುಂಬ ಆಯಿಲಿ ಫುಡ್ ತಿಂದರೆ, ಜಂಕ್ ಫುಡ್ ತಿಂದರೆ ಆ ರಕ್ತನಾಳಗಳು ತುಕ್ಕಿಡಿತವೆ. ಅದನ್ನು ನಾವು ಅಥೆರೋಸ್ಕ್ಲಿರೋಸಿಸ್ ಅಂತೀವಿ. ಒಂದು ಫೈನ್ ಡೇ ಅದು ಆಲ್ರೆಡಿ ಬ್ಲಾಕ್ ಆಗ್ತಾ ಬಂದಿರುತ್ತೆ. ಒಂದು ಎಂಬಾಲಸ್ ಅಂದರೆ ನಿಮ್ಮ ಕಾಲಿನಿಂದ ತುಂಬ ಕೂತು ಟ್ರಾವೆಲ್ ಮಾಡೋವಾಗೆ ಒಂದು ಕ್ಲಾಟ್ ವೇಯ್ನೊಳಗೆ ಅದು ಡಿಟ್ಯಾಚ್ ಆಗಿ ಬಂದು ಇಲ್ಲಿ ಬ್ಲಾಕ್ ಆಗುತ್ತೆ. ಅದನ್ನು ಎಂಬಾಲಿಕ್ ಫೆನಾಮಿನಾ ಅಂತೀವಿ ನಾವು, ಎಂಬಾಲಸ್. ಅದರಿಂದ ಆಗುತ್ತೆ. ಸೊ ಮೇಯ್ನ್ಲಿ ಹಾರ್ಟ್ ಅಟ್ಯಾಕಿಗೆ ಕಾರಣ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ತುಂಬ ಫುಡ್ ತಿನ್ನೋದು, ತುಂಬ ಅನ್ಹೆಲ್ತಿ ಫುಡ್ ತಿನ್ನೋದು, ಲ್ಯಾಕ್ ಆಫ್ ಎಕ್ಸರ್ಸೈಸು. ಆ ಕೊಲೆಸ್ಟ್ರಾಲ್ನ ಕರಗಿಸ್ಬೇಕಾದ್ರೆ ಎಕ್ಸರ್ಸೈಸ್ ಬೇಕು. ಯಾರು ಸೆಡೆಂಟ್ರಿ ವರ್ಕ್, ಮನೆಗೆ ಕೂತಿರ್ತಾರೆ, ಕೈನಾಗ ರಿಮೋಟ್ ಇಟ್ಕೊಂಡಿರ್ತಾರೆ, ಯಾವುದಕ್ಕೂ ಕೆಲಸ ಮಾಡಲ್ಲ, ಅಂಥವ್ರು ಸೆಡೆಂಟ್ರಿ ವರ್ಕರ್ಸ್ಗೆ ಇದು ಕಾಮನ್ನು. ಇನ್ನು ಸ್ಮೋಕರ್ಸು, ಆಲ್ಕೋಹಾಲ್ ತೊಗೊಳ್ಳೋರು, ಇವ್ರಿಗೆಲ್ರಿಗೂ ಕೂಡ ರಿಸ್ಕ್ ಫ್ಯಾಕ್ಟರ್ಸ್ ಅಂತೀವಿ. ಸ್ಮೋಕಿಂಗ್ನಿಂದ ಅಥೆರೋಸ್ಕ್ಲಿರೋಸಿಸ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಹಾರ್ಟ್ ಅಟ್ಯಾಕ್ ಆದವರಿಗೆ
ಮೇಯ್ನ್ ಸಿಂಪ್ಟಮ್ಮು ಎದೆ ನೋವು ಬಿಗಿದಂಗೆ ಆಗುತ್ತೆ. ಆ ಎದೆ ನೋವು ದವಡೆಗೆ ಹರಿದಂಗೆ ಆಗುತ್ತೆ, ಎಡಗ ಭುಜಕ್ಕೆ ಹರಿದಂಗೆ ಆಗುತ್ತೆ. ಇವೆಲ್ಲವೂ ರೋಗ ಲಕ್ಷಣಗಳು. ತಕ್ಷಣ ನೀವು ಹಾಸ್ಪಿಟ್ಲಿಗೆ ಹೋಗಬೇಕು. ಇಲ್ಲ ಅಂದರೆ ಆ ಹಾಸ್ಪಿಟ್ಲಿಗೆ ಹೋದರೆ ಆ ಕ್ಲಾಟ್ನ ಡಿಸಾಲ್ವ್ ಮಾಡೋವಂಥ ಫೆಸಿಲಿಟಿ ಇರುತ್ತೆ ಹಾಸ್ಪಿಟ್ಲಲ್ಲಿ. ಎಲ್ಲೋ ಒಂದು ಕಡೆ ಕಾರ್ಡಿಯಾಕ್ ಕೆಥೆಟ್ರೈಸೇಷನ್ ಮಾಡ್ತಾರೆ. ಅದು ಇದ್ರನ್ನ ಇಂಜೆಕ್ಷನ್ ಎನ್ಸೈಮ್ಸ್ ಇರ್ತವೆ ಡಿಸಾಲ್ವ್ ಮಾಡಲಿಕ್ಕೆ ಇವೆಲ್ಲ. ಆದ್ದರಿಂದ ನಿಮಗೆ ಚೆಸ್ಟ್ ಪೈನ್ ಬಂದಾಗ ಆದಷ್ಟು ಬೇಗ ನೀವು ಜಯದೇವ ಅಂತ ಹಾಸ್ಪಿಟ್ಲಿಗೆ ಅಥವಾ ಯಾವುದೇ ಒಂದು ಕಾರ್ಡಿಯಾಕ್ ಹಾಸ್ಪಿಟ್ಲಿಗೆ ಲ್ಯಾಂಡಪ್ ಆದರೆ ನಿಮ್ಮನ್ನು ಇಮ್ಮಿಡಿಯೇಟ್ಲಿ ICUಗೆ ಹಾಕಿ ಕ್ಲಾಟ್ ಡಿಸಾಲ್ವ್ ಮಾಡೋವಂಥ ಪ್ರೊಸೀಜರ್ ಇರುತ್ತೆ. ಅದರಿಂದ ಉಳ್ಕೋಬೋದು. ಸೊ ಇದು ಹಾರ್ಟ್ ಅಟ್ಯಾಕ್. ಅದ್ರ ಬಗ್ಗೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆದರೆ ಉಳ್ಕೊಳ್ಳಲ್ಲ. ಇನ್ನೆರಡು ಪದ ನಾನು ಅವಲೇ ನಿಮ್ಗೆ ಹೇಳಿದೆ. ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ. ಅಂದರೆ ಇದ್ಕಿದ್ದಂಗೆ ಹೃದಯ ನಿಂತು ಹೋಗುತ್ತೆ, ಅದು ಅರೆಸ್ಟ್. ಯಾವಾಗುತ್ತೆ? ಜಗಳದಲ್ಲಿ ಕಪಾಳ ಕೊಡಿತಾರೆ, ಹೊಡೆದ ತಕ್ಷಣ ಹಾರ್ಟ್ ನಿಂತು ಹೋಗುತ್ತೆ. ಇದನ್ನು ಯಾಕಂದರೆ ವೇಗಲ್ ಅಟ್ಯಾಕ್ ಅಂತೀವಿ. ಹಾರ್ಟಿಗೆ ಒಂದು ನರ್ವ್ ಬರುತ್ತೆ, ವೇಗಸ್ ನರ್ವ್ ಅಂತೀವಿ. ಅದು ಕಪಾಳಕ್ಕೂ ಒಂದು ಬ್ರಾಂಚ್ ಕೊಡುತ್ತೆ, ನಿಮ್ಮ ಚೀಕಿಗೆ. ಅಲ್ಲಿಂದ ಕೆಳಗಡೆ ಹೋಗಿ ಹಾರ್ಟಿಗೆ ಕೊಡುತ್ತೆ, ಅಲ್ಲಿಂದ ಕೆಳಗೆ ಹೋಗಿ ನಿಮ್ಮ ಇಂಟೆಸ್ಟೈನಿಗೆ ಕೊಡುತ್ತೆ, ಕೊನೆಗೆ ಟೆಸ್ಟಿಕಲ್ಸ್ಗೆ, ಬೀಜಕ್ಕೆ. ಅದಕ್ಕೆ ಯಾರಾದರೂ ಬೀಜ ಇಚ್ಕಿದರೆ, ಬೀಜಕ್ಕೆ ಒದ್ರೆ ತಕ್ಷಣ ಹಾರ್ಟ್ ನಿಂತು ಹೋಗುತ್ತೆ. ಇದನ್ನು ನಾವು ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ ನಾವು. ಅದು ಭಾಳ ಇಂಪಾರ್ಟೆಂಟ್. ಅದಕ್ಕೆ ಈ ವಾರ್ನಿಂಗ್ ಎಲ್ಲ ಕೊಡೋದು. ದಯವಿಟ್ಟು ಕಪಾಳಕ್ಕೆ ಹೊಡಿಬೇಡಿ, ಬೀಜಕ್ಕೆ ಹೊಡಿಬೇಡಿ ಅಂತ ಹೇಳ್ತೀವಿ. ಸಮ್ಟೈಮ್ ಶಾಕ್, ಕಾರ್ಡಿಯಾಕ್ ಶಾಕ್ ಅಂತೀವಿ. ಅಮ್ಮ ಸಡನ್ನಾಗಿ ಒಂದು ನ್ಯೂಸ್ ಬರುತ್ತೆ, ಅಮೇರಿಕಾದಲ್ಲಿ ಮಗನಿಗೆ ಆಕ್ಸಿಡೆಂಟ್ ಆಗಿ ಮಗ ಸತ್ತೋದ ಅಂತ. ಆ ನ್ಯೂಸ್ ಕೇಳಿದ ತಕ್ಷಣ ಅಮ್ಮ ಸತ್ತೋಗ್ತಾಳೆ. ಮೊನ್ನೆ ನೀವು ಕೇಳಿರಬೇಕು, ಒಬ್ಬ ಮನುಷ್ಯನಿಗೆ ಇದ್ಕಿದ್ದಂಗೆ 50 ಕೋಟಿ ಲಾಟ್ರಿ ಹೊಡೆಯುತ್ತೆ. ಆ ಲಾಟ್ರಿ ಸುದ್ದಿ ಕೇಳಿದ ತಕ್ಷಣ ಅವನು ಸತ್ತೋಗ್ತಾನೆ. ಇವೆಲ್ಲ ಕಾರ್ಡಿಯೋಜೆನಿಕ್ ಶಾಕ್ ಅಂತೀವಿ ನಾವು. ಒಳ್ಳೆ ನ್ಯೂಸ್ ಆಗಲಿ, ಕೆಟ್ಟ ನ್ಯೂಸ್ ಆಗಲಿ, ಸಡನ್ ನ್ಯೂಸ್ ಬಂದಾಗ ಹೃದಯ ನಿಂತು ಹೋಗುತ್ತೆ. ಇದು ಇನ್ನೊಂದು, ನೀವು ಕಾರ್ಡಿಯಾಕ್ ಫೇಲ್ಯೂರ್ ಅಂತೀವಿ, ಹಾರ್ಟ್ ಫೇಲ್ಯೂರ್. ನೀವು ಯಾಕೋ ಈಚೀಚೆಗೆ ಹೃದಯ ಬಡಿತ ಕಡಿಮೆ ಆಗ್ತಾಯಿದೆ, ಪಲ್ಸ್ ರೇಟ್ 80ರಿಂದ 80 ಇರೋದು 40ಕ್ಕೆ ಬರುತ್ತೆ. ಅಂಥ ಟೈಮ್ನಾಗ ನೀವು ಹಾಸ್ಪಿಟ್ಲಿಗೆ ಹೋದರೆ ಅದನ್ನು ಎಲೆಕ್ಟ್ರಿಕ್ ಪವರ್ ಅಂತ ಇರುತ್ತೆ ಕಾರ್ಡಿಯಾಕ್ ನೋಡಿ, SA ನೋಡು ಇದು ಅಂತೀವಿ. ಇದು ಎಲೆಕ್ಟ್ರಿಕಲ್ ಪವರ್ ಕಡಿಮೆ ಆದಾಗೆ ನಿಮ್ಗೆ ಎಷ್ಟೋ ಸಾರಿ ಪೇಸ್ ಮೇಕರ್ ಹಾಕ್ಕೊಡ್ತೀವಿ ನಾವು ಹಾಸ್ಪಿಟ್ಲಲ್ಲಿ. ಸೊ ಇದೇ ಬೇರೆ. ದಯವಿಟ್ಟು ನಿಮ್ಮ ಹೃದಯವನ್ನು ಕಾಪಾಡ್ಕೋಬೇಕು ಅಂದರೆ ನಿಮಗೆ ಆ ಫುಡ್ ಅಲರ್ಟ್ ಇರಬೇಕು. ವೆಜಿಟೇರಿಯನ್ ಫುಡ್ ಈಸ್ ದ ಬೆಸ್ಟ್ ಫುಡ್ ಅಂತೀವಿ. ನಾನ್ ವೆಜಿಟೇರಿಯನ್ ಫುಡ್ನಲ್ಲಿ ಕೊಲೆಸ್ಟ್ರಾಲ್ ಇರುತ್ತೆ, ಆದಷ್ಟು ಕಡಿಮೆ ಮಾಡಿ ಅಂತೀವಿ. ಆದಷ್ಟು ಮನುಷ್ಯನ ಲೈಫ್ ಸ್ಟೈಲು ತುಂಬ ಟೆನ್ಷನ್ ಮಾಡ್ಕೋಬೇಡಿ. ಓವರ್ನೈಟ್ ರಿಚ್ ಆಗೋಕ್ಕೆ ನೋಡಬೇಡಿ, ಓವರ್ನೈಟ್ ಪಾಪ್ಯುಲರ್ ಆಗೋಕ್ಕೆ ನೋಡಬೇಡಿ. ಇವೆಲ್ಲವನ್ನು ಮ್ಯಾನೇಜ್ ಮಾಡಿದರೆ ನಿಮಗೆ ಈ ಕಾರ್ಡಿಯಾಕ್ ಹಾರ್ಟ್ ಅಟ್ಯಾಕ್ ತಪ್ಪುತ್ತೆ. ಸೊ ಮೇಯ್ನ್ಲಿ ಇಂಪಾರ್ಟೆಂಟು ಲೈಫ್ ಸ್ಟೈಲ್ ಆಕ್ಟಿವಿಟೀಸು, ನಿಮ್ಮ ಫುಡ್ಡು, ಜಂಕ್ ಫುಡ್ಡು ಇವೆಲ್ಲ ಕಡಿಮೆ ಮಾಡಿ. ಹಳೆ ಕಾಲದಲ್ಲಿ ಹಳ್ಳಿಯವ್ರು ತಿಂದಂಗೆ ಊಟ ತಿಂದು ಅದನ್ನು ಕರಗಿಸ್ಕೊಳ್ಬೇಕು, ಕೆಲಸ ಮಾಡಬೇಕು. ಸೆಡೆಂಟ್ರಿ ವರ್ಕ್ನಿಂದ ಈಚೆ ಬನ್ನಿ. ಸ್ಮೋಕ್ನಿಂದ ಸ್ಮೋಕ್ ಅವಾಯ್ಡ್ ಮಾಡಿ. ಆಲ್ಕೋಹಾಲ್ನ ಆದಷ್ಟು ಕಡಿಮೆ ಮಾಡಿ. ಅಫ್ಕೋರ್ಸ್ ಆಲ್ಕೋಹಾಲ್ ಇನ್ ಲಿಮಿಟೆಡ್ ಕ್ವಾಂಟಿಟೀಸ್ ಇಸ್ ಗುಡ್ ಫಾರ್ ಕರೋನರಿ ವೆಸಲ್ಸ್ ಅಂತ ಹೇಳ್ತಾರೆ ಕಾರ್ಡಿಯಾಲಜಿಸ್ಟು. ಆದರೆ ಸ್ಮೋಕಿಂಗ್ ಈಸ್ ನಾಟ್ ಎಟ್ ಆಲ್ ಗುಡ್. ಅದರಿಂದ ಪ್ಲೀಸ್ ಟೇಕ್ ಕೇರ್. ಅದರಿಂದ ನಿಮ್ಮ ಹೃದಯ ಬಚಾವಾಗುತ್ತೆ. ಥ್ಯಾಂಕ್ ಯು. ನಮಸ್ಕಾರ.